ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೂನ್ ತಿಂಗಳ ಸಿಂಹ ರಾಶಿಯವರ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಸಿಂಹ ರಾಶಿಯವರಿಗೆ ಸಮಯ ಉತ್ತಮವಾಗಿ ಇಲ್ಲ. ಮೊದಲನೇದಾಗಿ ಈ ರಾಶಿಯವರಿಗೆ ಸರ್ಪದೋಷದ ಪ್ರಭಾವ ಪ್ರಬಲವಾಗಿ ಕಾಡ್ತಾ ಇರೋದ್ರಿಂದ ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ಅಡ್ಡಿ ಆತಂಕಗಳೇ ಜಾಸ್ತಿ. ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮ ಅಲ್ಲ. ನೀವು ಯಾರನ್ನೇ ನಂಬಿದರೂ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಅನುಕೂಲಗಳಿಗೆ ಸಾಧ್ಯತೆಗಳು ಫಲಗಳು ಕಡಿಮೆ ಇದೆ. ನೀವು ಮೊದಲಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗದೇವರಿಗೆ ಮಂಗಳವಾರ, ಷಷ್ಠಿ, ಪಂಚಮಿ ತಿಥಿ ಇರ್ತಕ್ಕಂಥ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾಗದೇವರ ವಿಗ್ರಹವನ್ನು ಪರಿಶುದ್ಧಿ ಮಾಡಿ ನೀರಿನಿಂದ ತೊಳೆದು ಶುದ್ಧಿ ಮಾಡಿ ಸ್ಥಳವನ್ನೆಲ್ಲ ಕ್ಲೀನ್ ಮಾಡಿ ನಾಗದೇವರಿಗೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಹಾಲಿನ ಅಭಿಷೇಕ, ಪಂಚಾಮೃತದ ಅಭಿಷೇಕ ಅಥವಾ ಎಳೆನೀರಿನ ಅಭಿಷೇಕವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲಿ ನಿಮಗೆ ಕಠಿಣವಾಗಿರೋದ್ರಿಂದ ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ಗರಿಕೆ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹು ಕಾಲದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳು ಸಹ ಗಣಪತಿ ದೇವರು, ಸರಸ್ವತಿ ದೇವರ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದು ಬಹಳ ಉತ್ತಮ. ಇನ್ನು ಈ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ದೋಷದ ಪ್ರಭಾವ ಕಠಿಣವಾಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಬೋದು ಬಹಳ ಉತ್ತಮ. ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆಯೂ ಸಹ ಉತ್ತಮ ಅಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಶುಭಪ್ರದವಾಗಿ ಇರುವುದಿಲ್ಲ. ಶನಿವಾರದ ದಿನ ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪ ಮಾಡೋದು ಒಳ್ಳೆಯದು. ಎಳಬತ್ತಿ ದೀಪ ಹಚ್ಚಿ ಎಳ್ಳೆಣ್ಣೆ ದಾನ ಕೊಡಿ, ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಬೋದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ ಶನಿದೇವರ ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಪೂಜೆ ಮಾಡಿಸೋದು ಒಳ್ಳೆಯದು. ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂತಹ ಒಂದು ಸಂದರ್ಭಗಳಲ್ಲಿ ದೇವರಿಗೆ ಬೆನ್ನು ಮಾಡಿ ಹಿಂದೆ ಬರಬಾರ್ದು. ಆದಷ್ಟು ಎಚ್ಚರಿಕೆಯಿಂದ ದೇವಸ್ಥಾನದಿಂದ ಹೊರಗಡೆ ಬಂದ ನಂತರ ಆಂಜನೇಯನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ, ಮಹಾಕಾಳಿ, ಗಣಪತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ಈ ರಾಶಿಯವರಿಗೆ ಗುರುಬಲ ಸಹ ಇಲ್ಲದೆ ಇರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ನಿಮ್ಮ ಟೈಮ್ಗೆ ಹಣ ಬರೋದು ಕಷ್ಟ ಸಾಧ್ಯ. ಅಥವಾ ನೀವು ಯಾರಿಗಾದ್ರೂ ಹಣ ಕೊಡಬೇಕು ಅಂತ ಇದ್ರೂ ಸಹ ಕೊಡಲಿಕ್ಕೆ ಸಮಸ್ಯೆ ಉಂಟಾಗ್ತದೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಮನೆ ತೆಗೆದುಕೊಂತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು, ಜಮೀನು ಕ್ರಯ ವಿಕ್ರಯ ಮಾಡ್ತಕ್ಕಂಥದ್ದು,
ಕೋರ್ಟ್ ಕೇಸು, ಪೊಲೀಸ್ ಕೇಸು, ಇನ್ನು ಇತರ ವಿಚಾರಗಳಲ್ಲಿ ನೀವು ಅಂದುಕೊಂಡಂಥ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ಗುರುಬಲ ಇಲ್ಲದೆ ಇರುವ ಕಾರಣ ಗುರುವಾರಗಳಂದು ಸಾಯಿಬಾಬಾ ಮಂದಿರ, ರಾಘವೇಂದ್ರ ಟೆಂಪಲ್, ದಕ್ಷಿಣಾಮೂರ್ತಿ ದೇವಸ್ಥಾನ, ಈಶ್ವರನ ದೇವಸ್ಥಾನ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ದೇವಸ್ಥಾನಗಳ ಹತ್ರ ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಕೈ ಮುಗಿದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ಸಾಧ್ಯ ಆದರೆ ನಿಮಗೆ ಟೈಮ್ ಫ್ರೀ ಇದ್ದರೆ ಓಂ ನಮಃ ಶಿವಾಯ ಮಂತ್ರ ಜಪಿಸ್ಬೋದು. ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ಬೋದು. ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ಬೋದು. ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ಶುಭ ಫಲಗಳು ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.